ನಮ್ ಬಾಯ್ಸ್ ಗೆ ಯಾವ ಬೈಕ್ ನ ನೋಡಿದ ತಕ್ಷಣ ಲವ್ ಆಗುತ್ತೋ ಆ ಬೈಕ್ ಇವತ್ತು ನನ್ ಕಣ್ ಮುಂದೆ ಇದೆ. ಅದೇ ರಾಯಲ್ ಎನ್ಫೀಲ್ಡ್ ಅವರ ಕಾಂಟಿನೆಂಟಲ್ GT 650. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಮ್ ಬಾಯ್ಸ್ ಗೆ ನನ್ ಕಡೆ ಇನ್ನೊಂದು ಕ್ವಶನ್, ಈ ಕಾಂಟಿನೆಂಟಲ್ GT 650 ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸ್ಬಿಡಿ. ರಾಯಲ್ ಎನ್ಫೀಲ್ಡ್ ಅಲ್ಲಿ ನಾನು ಕ್ಲಾಸಿಕ್ 350 ಹಳೆ ಮಾಡೆಲ್ ನ ಬಿಟ್ರೆ ಇಷ್ಟಪಟ್ಟಿದ್ದು ಇದೊಂದೇ ಗಾಡಿನ. ಕಾಲೇಜ್ ಹತ್ರ ಹೋಗಿ ಬೀಟ್ ಹಾಕೊಂಡು ಹುಡುಗಿ ಬಿಡಿಸ್ಕೋಬೇಕು ಅಂತಂದ್ರೆ ಒಂದ್ GT ಇಟ್ಟಿರ್ಬೇಕು. ಅಂಡ್ ಈ ಗಾಡಿಯಲ್ಲಿ 648cc ಆಯಿಲ್ ಅಂಡ್ ಏರ್ ಕೂಲ್ಡ್ ಪ್ಯಾರಲಲ್ ಟ್ವಿಲ್ ಇಂಜಿನ್ ನ ಕೊಟ್ಟಿದ್ದಾರೆ. ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಡಬಲ್ ಸೈಲೆನ್ಸರ್ ಸ್ವಲ್ಪ ನನಗೇನೋ ಅಷ್ಟೊಂದು ಅಟ್ರಾಕ್ಟ್ ಆಗ್ಲಿಲ್ಲ, ಅದನ್ನ ಬಿಟ್ರೆ ಈ ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಕಲರ್ ವೇರಿಯಂಟ್ ಅಲ್ಲಿ ನನಗೆ ರೆಡ್ ಕಲರ್ ಬರುತ್ತೆ, ಅದಿಷ್ಟ. ಈ ಕಲರ್ ಬಂದು ಸಿಲ್ವರ್. ನಿಮ್ಗೆ ಏನಾದ್ರು ಗರ್ಲ್ ಫ್ರೆಂಡ್ ಇದ್ರೆ ಈ ಟ್ಯಾಂಕ್ ಎಲ್ಲ ನೀವು ಮೇಕಪ್ ಮಾಡಿಸ್ಬಿಡ್ಬೋದು ನೀವು ಆರಾಮಾಗಿ. ಅಂಡ್ ನೈಟ್ ಅಲ್ಲಿ ಒಳ್ಳೆ ವಿಷನ್ ಗೋಸ್ಕರ ಮಾಡರ್ನ್ ಟಚಸ್ ಲೈಕ್ LED ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಮೇ ಬಿ ಬೈಕರ್ಸ್ ಗಳಿಗೆ ಅಥವಾ ರೈಡರ್ಸ್ ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಗಾಡಿ ಒಂದೇ ಗೇರ್ ಅಲ್ಲಿ ಎಷ್ಟು ರೀಚ್ ಆಗುತ್ತೆ ನೋಡೋಣ ಬನ್ನಿ. ಗಾಡಿ ಬರೀ ಒಂದೇ ಗೇರ್ ಅಲ್ಲಿ 80 ಮೀಟ್ ಮಾಡ್ತಾ ಐತೆ. ಸೊ 47 bhp ಅಂಡ್ 52 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಈ ಗಾಡಿಲಿ 6 ಸ್ಪೀಡ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಡ್ಯೂಯಲ್ ಚಾನೆಲ್ ABS ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಕೂಡ ಇರುತ್ತೆ. ಇನ್ನು ಮೈಲೇಜ್ ಬಗ್ಗೆ ಹೇಳೋದಾದ್ರೆ 25 ಇಂದ 27 ಮೈಲೇಜ್ ಬರೋದು ಹೆಚ್ಚು ಪರ್ ಲೀಟರ್ ಗೆ. ಬಡವ್ರ ಮಕ್ಕಳು ಇದನ್ನ ತಗೊಂಡ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಜಾಬ್ ತುಂಬಾ ಅಲ್ಲ, ಲಂಗೋಟಿ ತುಂಬಾ ಕಾಸ್ಟ್ನ ಮೇಂಟೈನ್ ಮಾಡ್ಬೇಕು. ಸೊ ಇದೇ ತರ ಎಲ್ಲಾ ಬೈಕ್ ಗಳ ಬಗ್ಗೆ ರಿಯಲ್ ಒಪಿನಿಯನ್ ನ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್.